ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಗೊಬ್ಬರ ಗಲಾಟೆ ಜೋರಾಗ್ತಾ ಇದೆ. ಗೊಬ್ಬರ ಸಿಗದೇ ಇರೋದಕ್ಕೆ ರೈತನೊಬ್ಬ ಮಣ್ಣು ತಿಂದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕೊಪ್ಪಳದ ಗಂಜಿ ವೃತ್ತದ ಬಳಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊಬ್ಬರ ಸಿಗದೇ ಇರೋದಕ್ಕೆ ಮಣ್ಣು ತಿಂದು ರೈತನೊಬ್ಬ ಆಕ್ರೋಶವನ್ನ ತೋರಿಸ್ಕೊಂಡಿರೋದು. ಕೊಪ್ಪಳದ ಗಂಜಿ ವೃತ್ತದಲ್ಲಿ ಅನ್ನದಾತರ ಕಿಚ್ಚು. ಒಕ್ಕಲುತನ ಹುಟ್ಟುವಳಿ ಸಂಘದ ಬಳಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಯಾಕಂದ್ರೆ ಇಲ್ಲಿ ನೋ ಸ್ಟಾಕ್ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಗೊಬ್ಬರ ಇಲ್ಲ ಅಂತ. ನೆಲದಲ್ಲಿದ್ದ ಮಣ್ಣು ತಿಂದ ರೈತ ಚಂದ್ರಪ್ಪ ಬಡಗಿ, ನೀವು ಇದೇ ರೀತಿ ಆದ್ರೆ ಜನ ಮಣ್ಣು ತಿನ್ಬೇಕಾಗುತ್ತೆ, ರೈತರ ಹೊಟ್ಟೆಗೂ ತಣ್ಣೀರ್ ಬಟ್ಟೆ ಅಂತ. ಕುಣಕೇರಿ ತಾಂಡದ ರೈತ ಚಂದ್ರಪ್ಪ ಬಡಗಿ ಗರಂ ಆಗಿದ್ದಾರೆ. ಬಡವ್ರ ಮಣ್ಣು ತಿನ್ಬೇಕಾದ್ರೆ ಬಡವ್ರ ಮಳೆ ಆಗದ ಗೊಬ್ಬರ ಬೀಜ ಯಾಕೆ ಬಿಡೋದಿಲ್ಲ? ಇಲ್ಲ ಬಂದ್ ಮಾಡ. ಈ ಪೊಲೀಸ್ ಕರಿತೀನಿ, ನೀವು ಎಲ್ಲ ಮಕ್ಕಳಿಗೂ ಹೋಗಿ ಪೋಸ್ಟ್ ಕೇಸ್ ಮಾಡ್ತೀನಿ ನಾನು. ಮತ್ತೆ ಮುಲಾಜಿಲ್ಲ. ಈಗ ಮಣ್ಣು ತಿನ್ಬೇಕ ನಾವು. ಈಗ ಏನೈತೆ ಇದು ತಿನ್ಬೇಕು ನಾವು. ಹಿಂಗ ಅಗ ಇಂಥವ ಮಾಡಬಾರ್ದು. ಗೊಬ್ಬರ ಬೀಜ ಎದಕ್ಕೆ 4-5 ದಿವಸ ನಾವು ಕಾಯ್ಬೇಕು? ನೀ ಸಾಯ ಅಂತೀಯ, ನೀ ಸಾಯ ಅಂತೀಯ. ಆ ರೈತರು ಸಾಂಕೇತಿಕವಾಗಿ ಮಣ್ಣು ತಿನ್ನೋ ಮೂಲಕ ಇದೇ ರೀತಿ ಮಾಡಿದ್ರೆ ಮಣ್ಣು ತಿನ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಇಲ್ಲಿ ರೈತರನ್ನ ಮಾತನಾಡಿಸಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ರೈತನೋರ್ವ ಮಣ್ಣು ತಿಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಾ ಸಹಕಾರಿ ಸಂಘ ಏನಿದೆ ಅದರ ಮುಂಭಾಗ ಕುಣಿಕೇರಿ ತಾಂಡದ ಚಂದ್ರಪ್ಪ ಬಡಿಗೆ ಅನ್ನೋ ರೈತ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಮಣ್ಣು ತಿಂದು ತನ್ನ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಆ ರೈತನ ಜೊತೆಗೆ ನಾನು ಮಾತಾಡ್ತೀನಿ. ಯಾಕೆ ನೀವು ಮಣ್ಣು ತಿಂದ್ರಿ? ಇಲ್ಲಿ ನಾವು ಮಣ್ಣು ತಿನ್ನೋದ ಗೊಬ್ಬರ ಸಿಗಿಲ್ಲ, ಬೆಳೆ ಹಾನಿ ಹಾಳಾಗತ್ತೈತೆ. ಎಲ್ಲಿ ಆದ್ರೆ ಗೊಬ್ಬರ ಸಿಗದಿಲ್ಲ, ನಾ ಅದಕ್ಕೆ ಮಣ್ಣು ತಿಂದಿದ್ದು. ಅಲ್ಲ, ಏನು ಹೇಳ್ತೀರಿ? ಮತ್ತೆ ಈಗ ಬೋರ್ಡ್ ಹಾಕ್ಯಾರಲ್ಲ ಸರ್ಕಾರದವ್ರಿಗೆ, ಏನು ಹೇಳ್ತೀರಿ? ಬೋರ್ಡ್ ಹಾಕಿರಿ ಸರ್. ಬೋರ್ಡ್ ಹಾಕಿದ್ರೆ ಎದಕ್ಕೆ ಬೋರ್ಡ್ ಹಾಕಿರಿ? ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಮಾಡಿ ಕೇಸ್ ಮಾಡಿ ನೀವು ಬಾಗಿಲು ತೆಗಿಬಾರ್ದು. ಬೀಜ ಗೊಬ್ಬರ ತೆಗಿಬಾರ್ದು, ಯಾವ ಗೊಬ್ಬರ ಆದ್ರೂ ತೆಗಿಬಾರ್ದು. ರೈತರು ಮಣ್ಣು ತಿಂದು ಈಗ 8 ದಿವಸದಲ್ಲ ಉಪವಾಸ ಬಿದ್ದೀವಿ. ಅಲ್ಲ, ಏನು ಬೇಕಾಗೈತೆ ನಿಮಗೀಗ? ಹೀರೆ ಗೊಬ್ಬರ ಬೇಕು. ಹೀರೆ ಗೊಬ್ಬರ ಬೇಕು ನಮಗೆ. ಬಡವರು ಸಹಾಯಕತ್ತಾವ. ಬೆಳೆ ಹಾನಿ ಎಲ್ಲ ಇದು ಮಳೆ ಚಲೋ ಆಗೈತೆನ? ಚಲೋ ಆಗೈತೆ, ಮಳೆ ಚಲೋ ಆಗೈತೆ, ಎಲ್ಲ ಆಗೈತೆ. ರಂಟಿ ಹೊಡಿಬೇಕಂದ್ರೆ ಗೊಬ್ಬರ ಇಲ್ಲ. ಮುಂದೆ ಗೊಬ್ಬರ ಇಟ್ಟರೆ ರಂಟಿ ಹೊಡಿಬೇಕು ನಾವು ಹಿಂದೆ. ಏನು ಹಾಕಿರಿ ಹೊಲದಾಗ? ಮೆಕ್ಕೆಜೋಳ, ಕಡ್ಲಿ ಎಲ್ಲ ಹಾಕಿವಿ. ಹಲಸಿನ ಕಾಳು, ಮತ್ತೆ ತೊಗರಿ. ಎಷ್ಟೈತಿತ್ತು ಗೊಬ್ಬರಕ್ಕೆ ಇಲ್ಲಿ ರೊಕ್ಕ? ರೊಕ್ಕ ಇಲ್ಲಿ ಐತಲ್ಲ 750 ರೂಪಾಯಿ. ಹೊರಗಡೆ ತಗೊಂಡ್ರೆ 320 ರೂಪಾಯಿ. ನಾವು ಬಡವ್ರು ಸಾಯ್ಬೇಕೇನು? ಬಡವ್ರು ಸಾಯ್ಬೇಕೇನು? ಅವರ ಬಡ್ಡಿ ಸಾಲ ಅವ್ರು ತಗೊಂತಾರೆ. ತಗೊಂತಾರೆ? ಎಷ್ಟು ತಗೊಂತಾರ? 1 ತಿಂಗಳಿಗೆ 100 ರೂಪಾಯಿಗೆ 3 ರೂಪಾಯಿ ಬಡ್ಡಿ ಕೊಡ್ತಾರೆ ನಿಮ್ಗೆ. ಕೊಡ್ತಾರ. ಅಂದ್ರೆ ಬಡ್ಡಿ 8 ತಿಂಗಳದು ಮುರಿತಾರಲ್ಲ. 8 ತಿಂಗಳು ಮುರಿತಾರಲ್ಲ. ಈಗ ಯಾವ ಬೆಳೆ ಮೆಕ್ಕೆಜೋಳ ಬೆಳೆದ್ರೆ ಹಾಕಿದ್ರೆ ಅವಾಗ ಬಡ್ಡಿ ಎಲ್ಲ ಬಾಚಿ ತೆಗಿತಾರೆ. ಅಲ್ಲ, ಈಗ ಗೊಬ್ಬರ ಇರ್ಲಿಕ್ಕಂದ್ರೆ ಹೆಂಗಕ್ಕ ಬೆಳಿ? ಗೊಬ್ಬರ ಹಾಕಿದ್ರೆ ಬೆಳೆ ಬರ್ತೈತೆ. ಗೊಬ್ಬರ ಹಾಕಿದ್ರೆ ಬೆಳೆ ಬರ್ತೈತೆ. ಗೊಬ್ಬರ ಹಾಕ್ಲಿದ್ರೆ ನಾವು ಹೆಂಗೆ ಊಟ ಮಾಡ್ತಿಲ್ಲ ಹಂಗೆ ಬೆಳೆ ಬರ್ತೀವಿ. ಊಟ ಮಾಡಿಲ್ಲ ನಾವು ಬೆತ್ಕೊಂಡು ಹೋಗ್ತೀವಿ. ಹಂಗೈತೆ ಪರಿಸ್ಥಿತಿ ನಮ್ಮ ಬಡವ್ರದು, ರೈತರದು. ಈಗ ಯಾವ ಊರಾಗಿಂತ ಬಂದಿರಿ? ಎಷ್ಟೊತ್ತಿಗೆ ಬಂದು ಕಾಯಕತ್ತೀರಿ? ಇಲ್ಲಿ ಬೆಳಗ್ಗೆ 4 ಗಂಟೆಲ್ಲ ಕಾಯಕತ್ತೀನಿ. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಕುಣಕೇರಿ ತಾಂಡ. 4 ಗಂಟೆ ಬೆಳೆದ್ರೆ ಊಟನೂ ಇಲ್ಲ, ಏನಿಲ್ಲ. ಉಪವಾಸ ಆಗ್ತೀವಿ. ಎದಕ್ಕೆ ಬಾಗಿಲು ಹಾಕಿರಿ? ಮಣ್ಣು ತಿಂದ್ರಲ್ಲಿ ಎದರ ಸಂಬಂಧ? ಅದು ಬೆಳೆ ಐತಲ್ಲ, ಬೆತ್ತೋಕತ್ತಲ್ಲ. ಈಗ ನಾವು ಹೆಂಗೆ ಊಟ ಮಾಡ್ತೀವಲ್ಲ ಹಂಗೆ ಪೀಕಿಗೆ ಸಣ್ಣ ಮಕ್ಕಳಿಗೆ ಹೆಂಗೆ ಕೂಸು ಮಾಡ್ತೀವಲ್ಲ ಅದ್ರಂಗೆ ಅದು ಹೊಲ. ಈಗ ಗೊಬ್ಬರ ಕೊಡ್ಬೇಕು ನಿಮ್ಗೆ? ಗೊಬ್ಬರ ಕೊಡಬೇಕು. ಯಾಕೆ ಬಿಡ್ತೀರಿ? ಬಿಡ್ರಿ. ಇದಿಷ್ಟು ರೈತ ಚಂದ್ರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.